ಬಾ ಬೇಗ ಬಾ. ಯಾಕಮ್ಮ ಹೊರಗೆ ನಿಂತಿದ್ದೀರಿ? ಒಳಗ್ ಬನ್ನಿ. ಮಳೆ ಈಗಲೇ ನಿಲ್ಲೋ ಹಾಕೋಣಲ್ಲ. ಇರ್ಲಿ ಬಿಡಿಮ್ಮ, ಇಲ್ಲೇ ನಿಂತಿರ್ತೀನಿ. ಸಂಕೋಚ ಯಾಕೆ? ಒಳಗ್ ಬನ್ನಿ. ಬನ್ನಿ, ಕೂತ್ಕೊಳ್ಳಿ. ಒಂದು ನಿಮಿಷ. ಅಮ್ಮ ಅಮ್ಮ, ಹೊರಗಡೆ ಮಳೆ ನೋಡ್ತಾ ನಿಂತಿರ್ತೀನಿ. ಸರಿಮ್ಮ, ನೋಡು ಮಳೆಯಲ್ಲೇನು ಬೇಡ, ಹೋಗು. ನೀವು 1000 ವರ್ಷ ಬದುಕಿರಿ. ಅಷ್ಟಕ್ಕಾಗೋಷ್ಟು ಪ್ರೀತಿ ವಿಶ್ವಾಸ ನನ್ನ ಎದೆಲಿ ಇದೀರಿ. ಖರ್ಚು ಮಾಡ್ತಾ ಇದ್ರಿ, ಹೆಚ್ಚುತ್ತೆ ಹೊರತು ಅದು ಕಡಿಮೆ ಆಗೋಲ್ಲ. ನಂದಿನಿ, ನೀನ್ ನನ್ನ ಪ್ರಾಣ. ನಿನ್ನಿಂದ ನನ್ನ ಬದುಕೇ ಸ್ವರ್ಗವಾಯ್ತು. ಅಯ್ಯೋ, ಒಬ್ರೇ ನಿಂತಿದ್ದೀರಲ್ಲ, ಮಗು ಎಲ್ಲಿ? ಮಳೆ ನೋಡ್ತಾ ನಿಂತಿದ್ದಾಳೆ. ನಿಮ್ಮನ್ನು ಕಾಯಿಸ್ಬಿಟ್ಟೆ ಅಲ್ಲ? ಇಲ್ಲಮ್ಮ, ನಿಮ್ ಮನೆಯವ್ರ ಯೋಗಕ್ಷೇಮ ನೋಡ್ಕೊಳಕ್ಕೆ ನಿಮ್ ಟೈಮ್ ಸಾಕಾಗಲ್ಲ ಅಂತ ಕಾಣುತ್ತೆ ಅಲ್ಲ? ಅವ್ರ ಯೋಗಕ್ಷೇಮಕ್ಕಿಂತಲೂ ಹೆಚ್ಚಾದ್ದು ನನ್ಗೇನಿದೆ ತಾಯಿ. ಹೌದಮ್ಮ, ನಾನು ನೋಡ್ತಾನೆ ಇದ್ದೆ. ಹಾಲು ಛತ್ರಿ ಎಲ್ಲ ಜ್ಞಾಪಿಸಿ ರಾಜೋಪಚಾರ ಮಾಡ್ತಿದ್ರಿ. ಮತ್ತೆ ಈ ಮನೆಗೆ ಅವರೇ ಅಲ್ವೇ ರಾಜ? ಅವ್ರ ಹೊರಗೆ 10 ಜನಗಳ ಕೈ ಕೆಳಗೆ ಕೆಲಸ ಮಾಡ್ತಾರೆ. ಒಬ್ಬೊಬ್ರು ಒಂದೊಂದ್ ಥರ ಅಂತ ಇರ್ತಾರೆ. ಅವರಿಗೆಲ್ಲ ಭಯ ಪಟ್ಕೊಂಡು ನಡಿಬೇಕು. ಹೊರಗೆ ಕೆಲಸ ಮಾಡಿ ದನದ ಬರೋ ಗಂಡಸು ತನ್ನ ಮನೇಲಿ ಆದ್ರೂ ಹಾಯಾಗಿ ರಾಜನಾಗಿರ್ಬೇಕು ಅಂತ ಆಸೆ ಪಡ್ತಾನೆ. ಗಂಡನ ಮನಸ್ಸಿಗೆ ಸಂತೋಷ ಆಗೋ ಹಾಗೆ ನಡ್ಕೊಂಡ್ರೆ ತಾನೆ ಸಂಸಾರ ಸ್ವರ್ಗದ ಹಾಗಿರುತ್ತೆ. ಏನಮ್ಮ ಯೋಚನೆ ಮಾಡ್ತಿದ್ದೀರಿ? ಏನಿಲ್ಲಮ್ಮ, ಎಷ್ಟು ಓದಿದ್ರು ಈ ಚಿಕ್ಕ ತತ್ವನ ತಿಳ್ಕೊಳ್ದೆ ಸ್ವರ್ಗದಾಗಿರ್ಬೇಕಾದ ಜೀವನ ನರಕ ಮಾಡ್ಕೊಂಡೆ. ಬನ್ನಿ, ಕುಂಕುಮ ಕೊಡ್ತೀನಿ. ತಗೊಳ್ಳಿ. ನೋಡಿ, ಇವರೇ ಆ ಮಹಾನುಭಾವ. ಈ ಮನೆಗೆ ಬೆಳಕು ಹಚ್ಚಿ ನಮ್ಮ ಬದುಕನ್ನು ಬಂಗಾರ ಮಾಡಿದವರು. ಈ ಪುಣ್ಯಾತ್ಮ ಕೊಟ್ಟ ಹಣದಲ್ಲಿ ನನಗೆ ಮದುವೆ ಆಯಿತು. ಅವರು ನಮ್ಮನ್ನೆಲ್ಲ ಮರ್ತಿರಬಹುದು, ಆದ್ರೆ ನಾವು ಅವ್ರನ್ನ ಮರೀಲಿಲ್ಲ. 1ನೇ ತಾರೀಕು ಸಂಬಳ ಬಂದ್ರೆ ಅವ್ರ ಫೋಟೋ ಹತ್ರ ಇಟ್ಟು ನಮಸ್ಕಾರ ಮಾಡಿ ಆಮೇಲೆ ತಗೊಂಡು ಖರ್ಚು ಮಾಡೋದು. ಯಾಕಮ್ಮ ನೀವು ಹೇಳ್ತಾ ಇದ್ದೀರಿ? ಯಾರನ್ನ ನೀವು ದೇವ್ರು ಅಂತ ಪೂಜಿಸ್ತಿದ್ದೀರೋ ಆ ಮಹಾತ್ಮನ್ ಮನ್ಸನ್ನು ನೋಯಿಸಿದ ಪಾಪಿ ನಾನೇನಮ್ಮ, ಅವ್ರ ಹೆಂಡತಿ. ನೋಡಿ, ನಿಂತ್ಕೊಳ್ಳಿ ತಾಯಿ. ನಮ್ ದೇವ್ರ ಹೆಂಡತಿನ ನೀವು? ಅವರಂತೂ ಸಿಕ್ಲಿಲ್ಲ. ಅವ್ರ ಹೆಂಡತಿ ನೀವಾದ್ರೂ ಸಿಕ್ಕಿದ್ರಲ್ಲ. ಅಯ್ಯೋ ಬೇಡಮ್ಮ, ಗಂಡನ್ ಪ್ರೀತಿ ಕಳ್ಕೊಂಡಿರೋ ಪಾಪಿಷ್ಟಳು ನನ್ ಕಾಲಕ್ಕೆ ಬೀಳ್ಬೇಡ. ಗಂಡನ್ ಪ್ರೀತಿ ವಿಶ್ವಾಸ ಪಡ್ತಿರೋ ನೀನು ಪುಣ್ಯವಂತೆ. ಅಮ್ಮ ಅಮ್ಮ, ಮಳೆ ನಿಂತೋಯ್ತು, ದೇವಸ್ಥಾನಕ್ಕೆ ಹೋಗೋಣ. ನಾವೀಗಿರೋದು ದೇವಸ್ಥಾನದಲ್ಲೇ ಕಂದ. ಪೂಜೆನೂ ಮಾಡಿ ಆಯ್ತು, ಮನೆಗೆ ಹೋಗೋಣ ನಡಿ. ಬರ್ತೀನಿ ತಾಯಿ. ಬನ್ನಿ. ಅಯ್ಯೋ 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 ಅಯ್ಯೋ, ಏನಿದು? ತಾಯಿ ಮಗಳಿಬ್ರು ಸೇರ್ಕೊಂಡು ರಾಜ್ಯ ಅಂತ ಮಾಡ್ತಾ ಇದ್ದೀರಾ? ರಾಜ್ಯ ಅಂತಾನೆಲ್ಲ ಏನಿಲ್ಲ, ತಿಂಡಿ ಮಾಡ್ಕೊಂಡು ತಿಂತಾ ಇದ್ವಿ. ವರಾಂಡದಲ್ಲಿ ಕುಕ್ಕರ್ಸ್ಕೊಂಡು ಮಗು ಪಾಠ ಹೇಳ್ಕೊಡೋ ನೀವು ಅಡಿಗೆ ಮನೆ ತನಕ ಬಂದ್ಬಿಟ್ರ? ಯಾರು ನಿಮಗೆ ಪ್ರಮೋಷನ್ ಕೊಟ್ಟಿದ್ದು? ಇದು ನಿನ್ ಛತ್ರ ಅಂತ ತಿಳ್ಕೊಂಡ್ಬಿಟ್ರ? ಈ ಛತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಿದ್ದಿರೋ ನೀನು, ನಾವೀ ಮನೆ ಯಜಮಾನ್ರು ಗೊಳು. ಯಜಮಾನ್ರು ಗೊಳು? ಗಡು ಅಂತ ಶೇಖರ್ ಪರ್ಮನೆಂಟ್ ಮಾಡದ್ನ, ಇಲ್ಲ ಒಳಗಡೆ ಹೋಗಿ ಮುಸ್ರೆ ತಿಕ್ಕಿ ಅಂತ ಹೇಳದ್ನ? ಬಾಳ್ ಮುಚ್ಕೊಂಡು ಸುಮ್ಮನೆ ಇರೋ, ನಾವಿದ್ರೆ ಯಾರು ಬಂದಿರೋರು. ಇಲ್ಲೇ ಬಂದಿರೋರ ಅಂದ್ರೆ ಇಲ್ಲೇ ಪರ್ಮನೆಂಟ್ ಆಗಿ ಬೇರೆ ಬಂದಿರೋರ? ಅಯ್ಯೋ ಅಯ್ಯೋ ಅಯ್ಯೋ,
ಅಯ್ಯೋ ಹೋಯ್ತಲ್ಲಪ್ಪ, ಬೆಣ್ಣೆಲ್ಲ ಹೋಯ್ತ, ತುಪ್ಪ ಅಯ್ಯೋ ಇನ್ನೊಂದು ಗಪ 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 ತಿಂತಾ ಇರೋದಪ್ಪ. ಅಯ್ಯೋ ನೆಗ್ತಾ ಇರೋದಪ್ಪ. ಅಯ್ಯೋ ಕಟ್ಟೆ ತಿಂದು ಹಾಳು ಮಾಡ್ತು, ಉರುಳು ಹಾಳು ಮಾಡ್ತು ಅಂತ ತಿಂತ್ಯಾ? ನನ್ನ ಕೈಲಿ ನೋಡಕ್ಕಾಗಲ್ಲ ಇದು, ನನ್ನ ಕೈಲಿ ನೋಡಕ್ ಶೇಖರ ಶೇಖರ ಆಗಲ್ಲ ಆಗಲ್ಲಪ್ಪ, ನನ್ನ ಕೈಲಿ ನೋಡಕ್ಕಾಗಲ್ಲಪ್ಪ. ಏನಯ್ಯ ಇದು, ಮಗು ಪಾಠ ಹೇಳ್ಕೊಡ್ತೀನಿ ಅಂತ ಮನೆಗೆ ಬಂದ್ಬಿಟ್ಟು ಅಡಿಗೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಕತ್ತರಿಸ್ತಾ ಬಿದ್ದಾರೆ. ಏನು ಅದು? ತಿಂದು ತೇಲ್ತಾ ಇದ್ದಾರೆ. ತಿನ್ಲಿ ಬಿಡು, ಹೊಟ್ಟೆ ಇದೆ, ತಿಂತಾರೆ. ಅವರು ಈ ಮನೆಯ ಅತಿಥಿಗಳು. ಅತಿಥಿಗಳು ತಿಥಿಗಳು ಬೀದಿ ಹೋಗೋ ಭಿಕಾರಿಗಳನ್ನೆಲ್ಲ ಅತಿಥಿಗಳು ಅಂತ ಮನೆ ಕರ್ಕೊಂಡ್ಬಂದು ಸೇರ್ಸ್ಕೊಂಡಿದೆಯಲ್ಲ, ಇದು ನಿನಗೆ ನ್ಯಾಯನಾ? ನೋಡು, ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾತಾಡಬೇಡ. ಈ ಮನೇಲಿ ನನಗಷ್ಟು ಮರ್ಯಾದೆ ಕೊಡ್ತಿದ್ಯೋ ಅವ್ರಿಗೂ ಅಷ್ಟೇ ಮರ್ಯಾದೆ ಕೊಡ್ಬೇಕು. ಮರ್ಯಾದೆ? ಎಸ್. ನಿರ್ಮಲಾ ತನ್ನ ಕಲೆ ಜೀವನಾನ ಭಗವಂತನ್ ಗರ್ಪಿಸ್ತಾ ಇರೋ ಸೇಂಟ್. ಅವಳು ಸೇಂಟ್ ಅಲ್ಲ, ಪೇಂಟ್ ಹಚ್ಕೊಳ್ಳೋಳು. ಅವಳು ಕುಣಿತಾ ನೋಡಿ ನೀನು ಫೇಂಟ್ ಆಗ್ಬಿಡ್ಬೇಡ. ಲೇ ತಲಾಹಟೆ, ಬಾಯಿಗೆ ಬಂದಾಗಲ್ಲ ಬಗಳ್ಬೇಡ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗಿದೆ. ನೋಡು, ನೀನು ಅವ್ರಿಗೆ ಮರ್ಯಾದೆ ಕೊಡ್ಬೇಕು. ದಟ್ಸ್ ಆಲ್. ಆಗ್ಲಪ್ಪ ಆಗ್ಲಿ, ತಪ್ಪಾಯ್ತು ತಪ್ಪಾಯ್ತು. ಅಯ್ಯೋ 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 ಅಯ್ಯೋ. ಅಯೋಗ್ಯನಾದವನಿಗೆ ಬುದ್ಧಿ ಹೇಳಿ ಸರಿ ಮಾಡ್ಬೋದು. ಬುದ್ಧಿ ಇದ್ದು ಅಯೋಗ್ಯನಾದವನಿಗೆ ಹೇಗೆ ಸರಿ ಮಾಡೋದು? ಏನು ಮಾಡೋ ಹಾಗಿಲ್ಲ, ತಲೆ ತಲೆ ಚಚ್ಕೊಳ್ಳೋದು. ಈ ಪೆನ್ ತುಂಬಾ ಚೆನ್ನಾಗಿದೆ. ಯಾವ ಪೆನ್ ಇದು? ಅಷ್ಟು ತಿಳಿಯಲ್ವೇ? ಇದು ಪೈಲಟ್ ಪೆನ್ನು. ಶಿಲಾ ಶಿಲಾ, ಸ್ವಲ್ಪ ಗೊಂಬೆ ಕೊಡು. ತಗೋ. ಎಷ್ಟು ಚೆನ್ನಾಗಿದೆ ಈ ಗೊಂಬೆ. ಹಾ ಏನ್ ಮಹಾ ಫಸ್ಟ್ ಪ್ರೈಸ್ ಬಂದಿದೆ ಅಂತ ಮುರ್ಕಿಳಿ ಪೆನ್ನು ಹರ್ಕಿಳಿ ಗೊಂಬೆ ಇಟ್ಕೊಂಡಿದ್ದಾಳೆ ಅಂತ ಎಲ್ರು ಅವಳ ಸುತ್ತ ನಿಂತ್ಕೊಂಡಿದ್ದಾರೆ. ಎಲ್ರು ನಿನ್ನ ತುಂಬಾ ಅಹಂಕಾರ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ನಾನೇನ್ ಮಾಡ್ಲಿ? ನನಗೆ ಅಭ್ಯಾಸ ಹಾಗೆ. ಯೋಚನೆ ಮಾಡ್ಬೇಡ, ನಾನಿದ್ದೀನಿ. ನಿಮ್ಗೇನ್ ಬೇಕೇಳು? ಅವಳ ಸುತ್ತ ನಿಂತ್ಕೊಂಡಿರೋರೆಲ್ಲ ನನ್ ಸುತ್ತ ನಿಂತ್ಕೋಬೇಕು. ತೆಗಿ ಬಿಸ್ಕೆಟ್ ತಗೋ. ಕರಿ ಎಲ್ರನ. ಎಲ್ರೂ ಬನ್ನಿ, ಎಲ್ರೂ ಬನ್ನಿ. ಲೀಲಾ ಬಿಸ್ಕೆಟ್ ಕೊಡ್ತಾಳೆ. ಎಲ್ರೂ ಬನ್ನಿ. ಎಲ್ರು ಲೈನ್ ಆಗಿ ನಿಂತ್ಕೊಳ್ಳಿ, ಆಮೇಲೆ ಬಿಸ್ಕೆಟ್ ಕೊಡ್ತೀನಿ. ಈಗ ಲೀಲಾ ಒಬ್ಬೊಬ್ಬರಿಗೆ ಒಂದೊಂದು ಬಿಸ್ಕೆಟ್ ಕೊಡ್ತಾಳೆ. ನೀವೆಲ್ರು ಅವಳನ್ನ ಒಳ್ಳೆಯವಳು ಅಂತ ಹೇಳ್ಬೇಕು. ಬಿಸ್ಕೆಟ್ ತಿನ್ಮೇಲೆ ತಾನೇ ಒಳ್ಳೆಯವಳು ಅಂತ ಹೇಳ್ಬೇಕು. ಅದ್ ಹಾಗೆ ಬಿಸ್ಕೆಟ್ ಈಸ್ಕೊಳಕ್ ಮುಂಚೆನೆ ಹೇಳ್ಬೇಕು. ಆಗ ಹೇಳಿದ್ರೇನೆ ಕೊಡೋದು. ಎಲ್ರು ಹೇಳಿ, ಲೀಲಾ ಒಳ್ಳೆಯವಳು, ಲೀಲಾ ಒಳ್ಳೆಯವಳು, ಲೀಲಾ ಒಳ್ಳೆಯವಳು. ಎಲ್ರು ಬಿಸ್ಕಟ್ ತಿಂದ ಆಯ್ತಾ? ಆಯ್ತು. ತಿನ್ ಖಾಲಿ ಆಯ್ತಾ? ಆಯ್ತು. ಲೀಲಾ ಒಳ್ಳೆವಳೆ, ಆದ್ರೆ ಗರ್ಭಿ, ಮಂಕು, ಮುಂಗೋಬಿ. ಶೇಮ್ 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 ಶೇಮ್. ಎಲ್ರು ಬನ್ನಿ. ಏಯ್, ನಿನ್ ಬುದ್ಧಿ ತುಂಬಾ ಚೆನ್ನಾಗಿದೆ. ತಿನ್ ಮಾತ್ರ ಖಾಲಿ ಆಯ್ತು. ಎಲ್ರು ಶೀಲನ್ ಕಡೆನೆ. ಅಯ್ಯೋ, ಈಗೇನ್ ಮಾಡೋದು? ನಮ್ಮ ಅಪ್ಪನ ಮುನ್ಸಿಪಾಲಿಟಿ ಎಲೆಕ್ಷನ್ ಆದಾಗಾಯ್ತು. ಹಾಗಂದ್ರೆ ನಮ್ಮ ಅಪ್ಪನ ಹತ್ರ ಎಲ್ಲಾ ಹಣ ಇಸ್ಕೊಂಡು ಬೇರೆಯವ್ರಿಗೆ ಓಟ್ ಹಾಕಿದ್ರು. ನಿಮ್ಮಪ್ಪ ಸುಮ್ನೆ ಇದ್ರಾ? ನಮ್ಮಪ್ಪ ಏನ್ ಸುಮ್ನೆ ಬಿಡ್ಲಿಲ್ಲ. ಎಲೆಕ್ಷನ್ ಜಯಿಸಿದ್ಮೇಲೆ ಸೇಡಕ್ ಸೇಡ್ ಸರಿಯಾಗಿ ತೀರಿಸ್ಕೊಂಡ್ರು. ಹಾಗಾದ್ರೆ ಈ ಶೀಲನ್ಗೆ ಏನಾದ್ರೂ ಮಾಡೋಣವಾ? ಏನ್ ಮಾಡೋಣ? ಒಂದು ಐಡಿಯಾ. ಶೀಲಾ ಶೀಲಾ, ನಾನು ನಿನ್ನ ಏನೋ ತಿಳ್ಕೊಂಡು ಏನೇನೋ ಅಂದ್ಬಿಟ್ಟೆ. ನನ್ನ ಕ್ಷಮಿಸು. ನನ್ನ ನಿನ್ನ ಗುಂಪಿಗೆ ಸೇರಿಸ್ಕೊ. ನಮ್ಮಿಬ್ರೆ ಸ್ನೇಹದ ಗುರುತಿಗಾಗಿ ತಗೋ, ಎಲ್ರಿಗೂ ಕೊಡು. ಬರೀ ಜೇಡಿ ಮಣ್ಣು. ಬರೀ ಜೇಡಿ ಮಣ್ಣು. ಎಲ್ರು ಸಂತೋಷವಾಗಿರ್ಲಿ ಅಂತ ಪಿಕ್ನಿಕ್ ಕರ್ಕೊಂಡ್ ಬಂದ್ರೆ ಜಗಳ
ಇದ್ದೀರಾ? ನಿಮ್ಮನ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಐ ಟೀಚ್ ಯು ಎ ಲೆಸನ್. ಕಮ್ ವಿತ್ ಮೀ. Children, you'll stay here. ನಿಮ್ಮಿಬ್ಬರಿಗೂ ಬುದ್ಧಿ ಬರೋವರೆಗೂ ನೀವಿಲ್ಲೇ ಇರಬೇಕು. ಬೇಡ ನಿರ್ಮಲಾ, ಎಡ್ಸ್ದಲ್ಲಿ ಔಷಧಿ ಕುಡಿಯೋದು. ಇದನ್ ಕುಡಿದ್ರೆ ಹೊಟ್ಟೆಲೆಲ್ಲ ಒಂಥರ ಉರಿ ಹೇಳುತ್ತೆ. ಇದು ತುಂಬಾ ಒಳ್ಳೇದು. ಗ್ಯಾಸ್ಟ್ರಿಕ್ ಟ್ರಬಲ್, ವಾಯು, ಪಿತ್ತ ಎಲ್ಲ ಹೋಗಿ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ. ಸ್ವಲ್ಪ ತಗೊಳ್ಳಿ. ನನಗ್ ಬೇಡ. ಬಂದು 1 ಗಂಟೆ ಆಯ್ತು. ಹತ್ಕೊಂಡಿರೋರು ಹೋಗಿ ತಿನ್ಲಿ. ನಾನ್ ತಿಂದಾಯ್ತು, ಯಾರ್ ಬೇಕಾದ್ರೂ ತಿನ್ಬಹುದು. ತಗ್ದೆ ಹೋಗೋದು ಮುಟ್ಟಾಳ್ರ ಕೆಲಸ. ಎಂಜಿಲೆಲ್ಲ ಎತ್ತೋದು ಗತಿ ಇಲ್ದೇ ಇದ್ದೋರ್ ಅಭ್ಯಾಸ.